ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆಯ ಮಧ್ಯೆ ಡಿಕೆ ಶಿವಕುಮಾರ್ ಯು ಟರ್ನ್. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ. ಜನವರಿ ಬಳಿಕ ಶುಭ ಸುದ್ದಿ ಏನಾದರೂ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಇದು. ನಿಮಗೇನಾದರೂ ಹೇಳಿದೀವಾ? ಇದೆಲ್ಲ ನೀವೇ ಸೃಷ್ಟಿ ಮಾಡಿದ್ದು. ನಿಮ್ಮ ಬಳಿಯೂ ಮಾತಾಡಿಲ್ಲ, ಯಾರ ಬಳಿಯೂ ಮಾತಾಡಿಲ್ಲ. ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಯು ಟರ್ನ್ ಮಾತು. ಇದೇ ಡಿಕೆ ಶಿವಕುಮಾರ್ ಅವರು ಒಂದು 20 ದಿನದ ಹಿಂದೆ ಹೇಳಿದ್ರು, ಅದು ಗುಟ್ಟಿನ ಮಾತು, ರಟ್ಟು ಮಾಡೋದಕ್ಕಾಗಲ್ಲ. 4-5 ಜನರ ಮಧ್ಯೆ ಆದಂತಹ ಮಾತು ಅಂತ ಏನಕ್ಕೆ ಹೇಳಿದ್ರು ಇವರು? ಯಾವ ವಿಚಾರವನ್ನು ಹೇಳಿದ್ರು? ಈಗ ನೋಡಿದ್ರೆ ನಾವೇನಾದ್ರೂ ಬಂದು ನಿಮ್ಮ ಮುಂದೆ ಹೇಳಿದೀವಾ? ಯಾವ ಗೊಂದಲವೂ ಇಲ್ಲ, ಯಾರು ಮಾತಾಡಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ. ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ? ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪವರ್ ಶೇರಿಂಗ್ ವಿಚಾರ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿದ್ರು. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ. ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ? ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪವರ್ ಶೇರಿಂಗ್ ವಿಚಾರ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿದ್ರು. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆಯ ಮಧ್ಯೆ ಡಿಕೆ ಶಿವಕುಮಾರ್ ಯು ಟರ್ನ್. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ. ಜನವರಿ ಬಳಿಕ ಶುಭ ಸುದ್ದಿ ಏನಾದರೂ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಇದು. ನಿಮಗೇನಾದರೂ ಹೇಳಿದೀವಾ? ಇದೆಲ್ಲ ನೀವೇ ಸೃಷ್ಟಿ ಮಾಡಿದ್ದು. ನಿಮ್ಮ ಬಳಿಯೂ ಮಾತಾಡಿಲ್ಲ, ಯಾರ ಬಳಿಯೂ ಮಾತಾಡಿಲ್ಲ. ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಯು ಟರ್ನ್ ಮಾತು. ಇದೇ ಡಿಕೆ ಶಿವಕುಮಾರ್ ಅವರು ಒಂದು 20 ದಿನದ ಹಿಂದೆ ಹೇಳಿದ್ರು, ಅದು ಗುಟ್ಟಿನ ಮಾತು, ರಟ್ಟು ಮಾಡೋದಕ್ಕಾಗಲ್ಲ. 4-5 ಜನರ ಮಧ್ಯೆ ಆದಂತಹ ಮಾತು ಅಂತ ಏನಕ್ಕೆ ಹೇಳಿದ್ರು ಇವರು? ಯಾವ ವಿಚಾರವನ್ನು ಹೇಳಿದ್ರು? ಈಗ ನೋಡಿದ್ರೆ ನಾವೇನಾದ್ರೂ ಬಂದು ನಿಮ್ಮ ಮುಂದೆ ಹೇಳಿದೀವಾ? ಯಾವ ಗೊಂದಲವೂ ಇಲ್ಲ, ಯಾರು ಮಾತಾಡಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ. ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ? ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪವರ್ ಶೇರಿಂಗ್ ವಿಚಾರ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿದ್ರು. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ. ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ? ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪವರ್ ಶೇರಿಂಗ್ ವಿಚಾರ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿದ್ರು. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್, ಈಗ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆಯ ಮಧ್ಯೆ ಡಿಕೆ ಶಿವಕುಮಾರ್ ಯು ಟರ್ನ್. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ. ಜನವರಿ ಬಳಿಕ ಶುಭ ಸುದ್ದಿ ಏನಾದರೂ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಇದು. ನಿಮಗೇನಾದರೂ ಹೇಳಿದೀವಾ? ಇದೆಲ್ಲ ನೀವೇ ಸೃಷ್ಟಿ ಮಾಡಿದ್ದು. ನಿಮ್ಮ ಬಳಿಯೂ ಮಾತಾಡಿಲ್ಲ, ಯಾರ ಬಳಿಯೂ ಮಾತಾಡಿಲ್ಲ.
ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಯೂಟರ್ನ್ ಮಾತು ಇದು. ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು 20 ದಿನದ ಹಿಂದೆ ಹೇಳಿದ್ರು, ಅದು ಗುಟ್ಟಿನ ಮಾತು, ರಟ್ಟು ಮಾಡೋದಕ್ಕಾಗಲ್ಲ, 4-5 ಜನರ ಮಧ್ಯೆ ಆದಂತಹ ಮಾತು ಅಂತ ಏನಕ್ಕೆ ಹೇಳಿದ್ರು ಇವರು? ಯಾವ ವಿಚಾರವನ್ನು ಹೇಳಿದ್ರು? ಈಗ ನೋಡಿದ್ರೆ ನಾವೇನಾದ್ರೂ ಬಂದು ನಿಮ್ಮ ಮುಂದೆ ಹೇಳಿದೀವಾ? ಯಾವ ಗೊಂದಲವೂ ಇಲ್ಲ, ಯಾರು ಮಾತಾಡಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಸರ್ ಈಗ ಸಿಎಂ ಅವರು ಅರಕುಂದಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ, ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ದೇಶಪಾಂಡೆ ಅವರು ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ಸಚಿವ ಸಂಪುಟದ ವಿಸ್ತರಣೆ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್ ಈಗ ಸಿಎಂ ಅವರು ಅರಕುಂದಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ, ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ದೇಶಪಾಂಡೆ ಅವರು ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ಸಚಿವ ಸಂಪುಟದ ವಿಸ್ತರಣೆ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್ ಈಗ ಸಿಎಂ ಅವರು ಅರಕುಂದಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆಯ ಮಧ್ಯೆ ಡಿ ಕೆ ಶಿವಕುಮಾರ್ ಯೂಟರ್ನ್. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ, ಜನವರಿ ಬಳಿಕ ಶುಭ ಸುದ್ದಿ ಏನಾದರೂ ಇದೆಯಾ? ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಇದು. ನಿಮ್ಗೇನಾದ್ರೂ ಹೇಳಿದೀವಾ? ಇದೆಲ್ಲ ನೀವೇ ಸೃಷ್ಟಿ ಮಾಡಿದ್ದು, ನಿಮ್ಮ ಬಳಿಯೂ ಮಾತಾಡಿಲ್ಲ, ಯಾರ ಬಳಿಯೂ ಮಾತಾಡಿಲ್ಲ. ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಯೂಟರ್ನ್ ಮಾತು ಇದು. ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು 20 ದಿನದ ಹಿಂದೆ ಹೇಳಿದ್ರು, ಅದು ಗುಟ್ಟಿನ ಮಾತು, ರಟ್ಟು ಮಾಡೋದಕ್ಕಾಗಲ್ಲ, 4-5 ಜನರ ಮಧ್ಯೆ ಆದಂತಹ ಮಾತು ಅಂತ ಏನಕ್ಕೆ ಹೇಳಿದ್ರು ಇವರು? ಯಾವ ವಿಚಾರವನ್ನು ಹೇಳಿದ್ರು? ಈಗ ನೋಡಿದ್ರೆ ನಾವೇನಾದ್ರೂ ಬಂದು ನಿಮ್ಮ ಮುಂದೆ ಹೇಳಿದೀವಾ? ಯಾವ ಗೊಂದಲವೂ ಇಲ್ಲ, ಯಾರು ಮಾತಾಡಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಸರ್ ಈಗ ಸಿಎಂ ಅವರು ಅರಕುಂದಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ, ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ದೇಶಪಾಂಡೆ ಅವರು ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾರೆ. ಸಚಿವ ಸಂಪುಟದ ವಿಸ್ತರಣೆ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಸರ್ ಈಗ ಸಿಎಂ ಅವರು ಅರಕುಂದಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ, ಜನವರಿ ಆದ ತಕ್ಷಣ ಏನಾದ್ರು ಶುಭ ಸುದ್ದಿ ಇದೆಯಾ ಅಂತ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ,